ವಾ ಗೈಸ್, ಒಂದಷ್ಟು ಪ್ಯಾಂಟು, ಟಿ ಶರ್ಟು ಮತ್ತು ಹಾಯ್. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತಿನ ವ್ಲಾಗ್ ಶುರು ಮಾಡ್ತಿರೋದು ಹಾಸ್ಪಿಟ್ಲಿಂದ. ನಂದು ಒಂದಷ್ಟು ಟೆಸ್ಟ್ಗಳಿತ್ತು, ಆಲ್ಮೋಸ್ಟ್ ಒಂದು 7-8 ಟೆಸ್ಟು. ಬಿಲ್ಲು ಆಲ್ಮೋಸ್ಟ್ 7,000-8,000 ಆಗೋಗಿದೆ. ಯಾರಾದರೂ ಏನೋ ಇನ್ಶೂರೆನ್ಸ್ ಮಾಡೋರು ನೋಡ್ತಿದ್ರೆ ಈ ವ್ಲಾಗ್ನ, ಪ್ಲೀಸ್ ಹೆಲ್ಪ್ ಮಾಡಿ, ನನಗೆ DM ಮಾಡಿ. ನಾನು ಇನ್ಶೂರೆನ್ಸ್ ಮಾಡಬೇಕು ನಮ್ಮ ಫ್ಯಾಮಿಲಿಗೂ ನನಗೂ. ಸೊ ಈಗ ನಾನು ಟೆಸ್ಟ್ ಮಾಡ್ಸಕ್ಕೆ ಬಂದಿದ್ದೀನಿ. ಬ್ಲಡ್ ಟೆಸ್ಟ್ ಏನೇನೋ ಟೆಸ್ಟ್ಗಳಿದೆ, ಅದೆಲ್ಲ ಮುಗಿಸ್ಬಿಟ್ಟು ಹೋಗಬೇಕು. ಖಾಲಿ ಹೊಟ್ಟೆಲಿ ಎದ್ದು ಬಂದಿದ್ದೀನಿ 9:30 ಟೈಮಿಗ. ಸೊ ಟೆಸ್ಟ್ ಮುಗಿಸ್ಬಿಟ್ಟು ಹೋಗೋಣ ಅಲ್ಲಿಂದ. ಲೆಟ್ಸ್ಕೋ. ಸೊ ಟೆಸ್ಟ್ ಎಲ್ಲ ಆಯಿತು. ಒಂದು 5 ಪುಟಾಣಿ ಬಾಟ್ಲುಗಳದ್ದು ಬ್ಲಡ್ ತೊಗೊಂಡ್ರು. ಯಪ್ಪ, ಬಾಡಿಲಿ ಬ್ಲಡ್ಡೇ ಇರಲಿಲ್ಲ ಮೊದಲೇ. ಆರೆಂಜಿಗೆ ಇರ್ಕೊಂಬಿಟ್ರು. ಲೆಟ್ಸ್ ಗೋ. ಇವಾಗ ಮನೆಗೆ ಹೋಗ್ಬೇಕು. ಮನೆಗೆ ಹೋಗಕ್ಕೆ ಮುಂಚೆ ನಾನು ಸ್ವಿಮ್ಮಿಂಗ್ ಕ್ಯಾಪು, ಗ್ಲಾಸು ಮತ್ತು ಒಂದಷ್ಟು ಔಟ್ಫಿಟ್ಸ್ ತೊಗೋಬೇಕಿತ್ತು. ಅಲ್ಲಿಗೆ ಹೋಗ್ಬಿಟ್ಟು ಹೋಗೋಣ ಬನ್ನಿ. ಸೊ ಆಟೋ ಮನೆಗೆ ವಾಪಸ್ ಬಂದು ನಾನು ಇವಾಗ ಒಂದಷ್ಟು ಗಿಫ್ಟ್ ಎಲ್ಲ ಬರೆದು, ವ್ಲಾಗ್ಸ್ ಏನೇನು ಮಾಡಬೇಕು ಅಂತೆಲ್ಲ ಪ್ಲ್ಯಾನ್ ಮಾಡಿ ಬರೆದು, ರೀಲ್ಸ್ ಏನೇನು ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿ ಬರೆದು ಈಗ ಹೋಗ್ತಿರೋದು ಒರಾನ್ ಮಾಲ್ಗೆ. ಬಿಕಾಸ್ ಅಲ್ಲಿ ನಂದು ಇವತ್ತು ಈವ್ನಿಂಗು ಸ್ವಿಮ್ಮಿಂಗ್ ಕ್ಲಾಸಸ್ ಇದೆ. ಸೊ ಕ್ಯಾಪು, ಗ್ಲಾಸಸ್ಸು ಮತ್ತು ಟಿ ಶರ್ಟು, ಪ್ಯಾಂಟ್ ಎಲ್ಲ ತೊಗೋಬೇಕು, ಸ್ವಿಮ್ಮಿಂಗ್ ಔಟ್ಫಿಟ್ಸು. ಸೊ ಹೋಗಿ ಚೆಕ್ ಮಾಡೋಣ ಇವಾಗ. ಆ್ಯಂಡ್ ಆಟೋ ಬುಕ್ ಮಾಡ್ತಾಯಿದ್ದೀನಿ. ನನ್ನ ಹತ್ರ ಕಾರ್ ಇಲ್ಲ, ನನ್ನ ತಮ್ಮ ಬೈಕ್ ಎತ್ಕೊಂಡು ಹೋಗಿದ್ದಾನೆ. ಅಮ್ಮ ಬೈಕ್ ಇದೆ, ಅವ್ರಿಗೆ ಬೇಕಂತೆ. ಅದಕ್ಕೆ ಆಟೋಲೇ ಹೋಗಬೇಕು. ಆಟೋಲಿ ಹೋಗಿ ಆರಾಮಾಗಿ ಆಟೋಲಿ ಬರೋಣ. ಲೆಟ್ಸ್ಕೋ. ಆಟೋ ಬಂದು ಲೆಟ್ಸ್ಕೋ. ಫ್ಯಾಮ್ಸು ಮಾಲ್ ರೀಚ್ ಆಗಿದ್ದೀನಿ. ಇವಾಗ ಮೇಲೆ ಹೋಗಿ ಬಟ್ಟೆ ಗಿಟ್ಟೆಲ್ಲ ನೋಡೋಣ ಬನ್ನಿ. ಫ್ಯಾಮ್ಸು ಫೈನಲಿ ಡೆಕತ್ಲೋನ್ ಒಳಗೆ ಬಂದಿದ್ದೀನಿ. ಈಗ ನೋಡ್ತಾ ಇದ್ದೀನಿ ಏನು ತೊಗೊಳ್ಳೋದು ಅಂತ. ಗ್ಲಾಸಸ್ ತೊಗೋಬೇಕು ನಾನು ಫಸ್ಟು. ಸೊ ಫಸ್ಟು ಗ್ಲಾಸಸ್ ಸೆಲೆಕ್ಟ್ ಮಾಡೋಣ ಯಾವುದಾದ್ರೂ ಒಂದು. ಗೈಸ್, ಒಂದಷ್ಟು ಪ್ಯಾಂಟು, ಟಿ ಶರ್ಟು ಮತ್ತು ಸ್ವೆಟ್ ಶರ್ಟು ಮತ್ತು ಕ್ಯಾಪು ಮತ್ತು ಗಾಗಲ್ಸು ಎಲ್ಲ ಇಸ್ಕೊಂಡಿದ್ದೀನಿ. ಫೈನಲಿ ಇದೆಲ್ಲ ತೊಗೊಂಡು ಏನೇನು ತೊಗೊಂಡು ಮನೆಗೆ ಹೋಗಿ ತೋರಿಸ್ತೀನಿ. ಗೈಸು ಶಾಪಿಂಗ್ ಆಯಿತು. ಈಗ ಯಾರು ತಿನ್ನೋಣ, ಹಸ್ವಾಗ್ತೈತೆ ಸಖತ್ತು. ಮೇಲೆ ಹೋಗಿ ಏನಾದ್ರು ಇದೆಯಾ ನೋಡೋಣ ತಿನ್ನೋಕ್ಕೆ. ಗೈಸ್, ಊಟ ತಿನ್ನೋಣ ಅಂತ ಮೇಲೆ ಬಂದೆ. ಬಿರಿಯಾನಿ ನೋಡಿ ಬಿರಿಯಾನಿ ತಿನ್ನಬೇಕು ಅನ್ನಿಸ್ತು. ಆಮೇಲೆ ಇದನ್ನು ನೋಡಿದೆ, ದೋಸೆ. ಆ್ಯಕ್ಚುಲಾಗಿ ಈ ಪಿಕ್ಚರ್ ನೋಡಿದ್ಮೇಲೆ ಇದನ್ನು ತಿನ್ಬೇಕು ಅನಿಸ್ತು, ಇದನ್ನೇ ತೊಗೊಂಡಿದ್ದೀನಿ. ಗೈಸ್, ಫೈನಲಿ ದೋಸೆ ಬಂತು. ತಿಂದ್ಬಿಟ್ಟು ಸಾಲಿಲ್ಲ ಅಂದರೆ ಮುಂದೆ ತಿನ್ನೋದು ನೋಡೋಣ. ಗೈಸ್, 2 ದೋಸೆ ಇದೆ, ನನ್ನ ಪ್ರಕಾರ ಇದೇ ಸಾಲುತ್ತೆ. ಸೊ ತಿಂದು ಕೆಳಗೆ ಬಂದೆ, ಅದೇ ಸಾಕಾಯಿತು ನನಗೆ. ಈಗ ಜಿಮ್ಗೆ ಹೋಗ್ಬೇಕು ನಾನು. ಅರ್ಧ ಗಂಟೆ ಇದೆ. 5:30 ಜಿಮ್ಮಿಗೆ ಕರೆದಿದ್ದಾರೆ. ಟೈಮ್ ಬಂದು 5 o'clock. ಆಟೋ ಬುಕ್ ಮಾಡಿದ್ದೀನಿ. ಆಟೋ ಹತ್ಕೊಂಡು ಮನೆಗೆ ಹೋಗಿ ಇದನ್ನೆಲ್ಲ ಇಟ್ಟು ಡೈರೆಕ್ಟಾಗಿ ಜಿಮ್ಗೆ ಹೋಗೋದೆ. ಸ್ಪಾಟ್ಸ್ ನೋಡಿ. ಗೈಸ್, ಮಾರ್ಕ್ ಮೈ ವರ್ಡ್ಸ್, ಒನ್ ಡೇ. ಫ್ಯಾಮ್ಸ್ ಫೈನಲಿ ಮನೆ ರೀಚ್ ಆಗಿದ್ದೀನಿ. ಲಿಫ್ಟ್ ಇದ್ದೀನಿ ಆ್ಯಕ್ಚುಲಾಗಿ. ಆ್ಯಂಡ್ ನಾನು ಹೇಳೋದು ಮಾಡ್ಕೊಳ್ಳಿ, ನಾನು ಮನೆಯವ್ರಿಗೆ ಅಂತ ಸ್ವೀಟ್ ತಂದೆ. ಸೊ ಇದು ಆ್ಯಕ್ಚುಲಾಗಿ ಒಂಚೂರು ಫೇಮಸ್ ಸ್ವೀಟು, ಅಂದರೆ ನನಗೆ ಇಷ್ಟ ಇರೋ ಸ್ವೀಟು. ನಾವು ಅಪ್ಪ ಅಮ್ಮ ಒಂಚೂರು ತಿನ್ನಲಿ ಅಂತ ಸ್ವೀಟ್ ತರಬಾರ್ದು. ಆ್ಯಕ್ಚುಲಾಗಿ ಶುಗರ್ ಅವಾಯ್ಡ್ ಮಾಡಬೇಕು. ಇನ್ಮೇಲೆ ಅವಾಯ್ಡ್ ಮಾಡ್ತೀನಿ ಗೈಸ್. ನಮ್ಮ ಮನೆಯವ್ರಿಗೆ ತಿನ್ಸೋದು ಶುಗರ್ನ. ಆ್ಯಂಡ್ ನಾನು ತಿನ್ನೋದು ಅವಾಯ್ಡ್ ಮಾಡ್ತಾಯಿದ್ದೀನಿ. ತುಂಬ ಮುಂಚೆ ಒಂದು ಮೀಲ್ ಆಗಿದ ತಕ್ಷಣ ಸ್ವೀಟ್ ಬೇಕಿತ್ತು ನನಗೆ. ಇವಾಗ ನಾನು ಅವಾಯ್ಡ್ ಮಾಡ್ತಾಯಿದ್ದೀನಿ. ನಮ್ಮಪ್ಪ ನಮ್ಮನ ಗೆಸ್ ಮಾಡಿ. ನಮ್ಮ ಅಪ್ಪ. ವೇರ್ ಇಸ್ ಮೈ ಪಾರ್ಸಲ್? ನಮ್ಮ ಅಮ್ಮನೇ ತೆಗ್ದ್ಬಿಟ್ರು ಬಾಕ್ಸ್ನ. ಜಾಸ್ತಿ ತಿನ್ಬೇಡಿ ಯಾರೂ. ಒಂದೊಂದು ಸ್ಪೂನ್ ತಿಂದು ಇಟ್ಬಿಡಿ. ಸ್ವೀಟ್ ಅದು ಅವಾಯ್ಡ್ ಮಾಡಬೇಕು. ಅಮ್ಮ 1 ಸ್ಪೂನ್ ತಿಂತಾರೆ. 1 ಸ್ಪೂನ್ ನೀವು ಎಷ್ಟು ತೊಗೋತೀರಾ ಅದು ಲೆಕ್ಕ. ನೀವು 1 ಸ್ಪೂನ್ ಅಷ್ಟೇ ತೊಗೊಂಡ್ರೆ ಅಷ್ಟೇ ನಿಮ್ಮದು. ಎಷ್ಟು ತೊಗೋತೀರಾ ಅಷ್ಟು ನಿಮ್ಮದು 1 ಸ್ಪೂನು. ಹಾಂ ನೋಡಿ, 1 ಸ್ಪೂನ್ ಲೆಕ್ಕ ತಿನ್ಬಿಡಿ. ನಿಮ್ಮ ಪಾಠ ಆಯ್ತು. ತೊಗೊಳಪ್ಪ, ಚೆನ್ನಾಗಿದೆಯಾ? ತೊಗೊಳಪ್ಪ ಅಣ್ಣ, ನಿಂದೊಂದು ಸ್ಪೂನು. ಏನಾದ್ರು ಜಾಸ್ತಿ ಎತ್ತಿದ್ರೆ ಇಲ್ಲ ಲೆಕ್ಕ. ಸ್ಪೂನಿಗೆ ಸಾಲ್ಬೇಕು. ಕರೆಕ್ಟಾಗಿ ಎತ್ಕೋ. ಯಪ್ಪ ಹಂಗೆ ತಿಂದೆ ಹಿಂಗೆ ಬಂದಿರೋದು ಗೈಸ್. ಇವನ್ಗೆ ಗೈಸ್, ಅಪ್ಪ ಚಾನ್ಸ್ 1 ಸ್ಪೂನ್ ಪಪ್ಪ. 1 ಸ್ಪೂನ್ ತಾನೆ, ಚಿಕ್ಕದು ತೊಗೊಳ್ಳಿ, ಜಾಸ್ತಿ ತಿನ್ಬೇಡಿ. ಅಲ್ಲ 1 ಸ್ಪೂನು ಅಂತೀಯ? ಅದೇ ಸ್ವೀಟ್ ಜಾಸ್ತಿ ತಿನ್ಬೇಡಿ. ನೀರಿಗೆ ಮೇಲೆ
ಇದು ಬರಲಿ ಮಲಾಯಿ, ಇದೆಲ್ಲ ಇದು ಸ್ವೀಟ್ ಬೇಡ. ವಾ 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 ಹೆಂಗಿದಾರೆ ನೋಡಿ ನಮ್ಮ ಮನೇಲಿ. ಸ್ವೀಟ್ ಅಂದ್ರೆ ಹೆಂಗ್ ಆಡ್ತಾರೆ, ಸ್ವೀಟ್ ಅಂದ್ರೆ ಹೆಂಗ್ ಆಡ್ತಾರೆ ನೋಡಿ. ನಾ ಅಪ್ಪ ಅರ್ಧ ಎತ್ಬಿಟ್ರು ಒಂದು ಸ್ಪೂನಲ್ಲೇ. ಒಂದು ಸ್ಪೂನ್ ಅಂತ ಫುಲ್ ಖಾಲಿನೇ ಆಗೋಯ್ತು ಫೈನಲಿ. ನೋಡಿ 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 ಖಾಲಿ ಆಗಿರೋ ಡಬ್ಬ ನೆಕ್ತಾವ್ ನೋಡಿ, ಖಾಲಿ ಆಗಿರೋ ಡಬ್ಬ ನೆಕ್ತಾವ್. ಸೊ ಈಗ ಫೈನಲಿ ನಾನು ಜಿಮ್ಗೆ ಹೋಗ್ತಾ ಇದ್ದೆ, ಅದ್ರ ಜೊತೆಗೆ ಇವನು ಇವತ್ತು ರಜಾ, ಇವತ್ತು ಸುಮ್ಮನೆ ಕೂತ್ಕೊಂಡು ಪಬ್ಜಿ ಆಡ್ತಿದ್ದೆ, ಅದಕ್ಕೆ ಕರ್ಕೊಂಡು ಇವತ್ತು ಜಿಮ್ಗೆ ಹೋಗ್ತಾ ಇದ್ದೀನಿ. ಬಾರೋ ಜಿಮ್ಗೆ ಅಂದ್ರೆ ಇವತ್ತು ಬರ್ತೀನಿ, ನಾಳೆಯಿಂದ ಏನ್ ಮಾಡ್ತೀಯಾ ಅಂತಾನೆ, ಅದಕ್ಕೆ ಕರ್ಕೊಂಡು ಹೋಗ್ತಾ ಇದೀನಿ. ನೋಡೋಣ, ಅಲ್ಲಿಂದ ಸ್ವಿಮ್ಮಿಂಗ್ ಕ್ಲಾಸ್ಗೆ ಹೋಗ್ಬೇಕು. ಸೂಪರ್ ಎಕ್ಸೈಟೆಡ್. 7 ಗಂಟೆಗೆ ಸ್ವಿಮ್ಮಿಂಗ್ ಕ್ಲಾಸ್ ಇರೋದು, ನೋಡೋಣ ಹೆಂಗಿರುತ್ತೆ ಅಂತ ಇವತ್ತು. ಬಕೆಟ್ ನೀರು ಹಾಕೊಂಡು ಸ್ನಾನ ಮಾಡೋದು ನಡಿ 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 ಗೈಸ್. ಸೊ ಫೈನಲಿ ಜಿಮ್ಗೆ ಬಂದು ಜಿಮ್ ಮುಗಿಸ್ಕೊಂಡು ನಾನು ವಿಡಿಯೋ ಮಾಡೋಕ್ಕೆ ಆಗಿಲ್ಲ, ಮರ್ತೋಗ್ಬಿಟ್ಟೆ. ಸೊ ಜಿಮ್ ಮುಗಿಸ್ಕೊಂಡು ಈಗ ಹೋಗ್ತಾ ಇದ್ದೀನಿ. ಬರೀ 30 ನಿಮಿಷ ಅಷ್ಟೇ ವರ್ಕೌಟ್ ಮಾಡಿದ್ದೀವಿ ಇವತ್ತು, ಬಿಕಾಸ್ ಸ್ವಿಮ್ಮಿಂಗ್ ಪೂಲ್ಗೆ ಹೋಗಬೇಕಲ್ಲ. ಸೊ ಲೇಟ್ ಆಗೋಗಿದೆ ಇವತ್ತು. ನಾಳೆ ಬೆಳಗ್ಗೆನೇ ಬರ್ತೀನಿ ಮತ್ತೆ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟೆ ಬೇಗ. ಈಗ ಹೋಗೋಣ. ಅದಕ್ಕೆ ಮುಂಚೆ ಒಂಚೂರು ವಾಟರ್ ಮೆಲನ್ ತಿನ್ನೋಣ ಅಂದ್ಕೊಂಡೆ, ಹಸ್ವಾಗ್ತಿತ್ತು. ಆ್ಯಂಡ್ ಆಲ್ಸೋ ಒಂಚೂರು ಡಿಹೈಡ್ರೇಟ್ ಫೀಲ್ ಆಗ್ತಿದೆ. ಯಾ ಇದೇ ಸೀಸನ್ ಅಲ್ವಾ ಗೈಸ್, ಚೆನ್ನಾಗಿ ತಿನ್ಬಿಡ್ಬೇಕು. ಆಗಿದೆ ಗೈಸ್. ವಾಟರ್ ಮೆಲನ್ ತಿನ್ಕೊಂಡೆ ಬೈಕಲ್ಲಿ ಹೋಗ್ತಾ ಇದ್ದೀವಿ. ಓಡಿಸ್ಕೊಂಡು ಬಂದು ನನ್ನ ತಮ್ಮನ ಜೊತೆ ಬೈಕಲ್ಲಿ ಸ್ವಿಮ್ಮಿಂಗ್ ಪೂಲ್ವರೆಗೂ ಬಂದಿದ್ದೀವಿ. ನೋಡೋಣ ಹೆಂಗಿರುತ್ತೆ ಕ್ಲಾಸಸ್ಸು. ಲೆಟ್ಸ್ ಗೋ. ಇಲ್ಲಿ ಫುಟ್ಬಾಲ್ ಎಲ್ಲ ಆಡ್ತವ್ರೆ. ಹೇಳ್ಕೊಡ್ತಿರೋದು ನಾಳೆ ಅವ್ರು ಹೇಳ್ಕೊಡ್ತಾರೆ, ಅದಕ್ಕೆ ಇವತ್ತು ವಿಡಿಯೋ ಮಾಡಿಬಿಡಿ, ನಾಳೆ ಮಾಡಿ ನಾನು ಹೇಳ್ಕೊಡ್ತೀನಿ ಅಂತವ್ರೆ. ಈಗ ಇಲ್ಲಿಂದ ನಾನು ಇಷ್ಟೊತ್ತು ಏನು ಕಲ್ತಿದ್ದೀನಿ ತೋರಿಸ್ತೀನಿ. ಹೋಗಿ ಬಿಟ್ಟು ನೋಡಿ ಬ್ರೋ. ಸ್ಕೂಲೇ ಖಾಲಿ ಇದೆ. ಸೊ ಇದೆ ನನ್ನ ಪ್ರಾಕ್ಟೀಸ್ ಏರಿಯಾ. ಇವತ್ತಿದ್ದು ಒಂದು 3 ಜನ ಹುಡುಗರಿದ್ರು, ಅಣ್ಣ ಇದ್ದರು. ಸೊ ಇಷ್ಟು ಕತೆ ಚೆನ್ನಾಗಿತ್ತು. ಇಟ್ ಫೆಲ್ಟ್ ಗುಡ್. ಬನ್ನಿ ಆಚೆ ಹೋಗ್ತಾ ಮಾತಾಡೋಂಗಿಂದ ಗೈಸ್. ಸೊ ಇಟ್ ವಾಸ್ ಅ ಕ್ರೇಜಿ ಎಕ್ಸ್ಪೀರಿಯನ್ಸ್, ಟ್ರಸ್ಟ್ ಮೀ. ಒಂದೇ ದಿನದಲ್ಲಿ ನಾನು ತುಂಬ ಚೆನ್ನಾಗಿ ಕಲ್ತ್ಬಿಟ್ಟೆ, ತುಂಬ ಅರ್ಧ ಕಲ್ತ್ಬಿಟ್ಟೆ ಅಂತಲೇ ಹೇಳ್ತಾಯಿದ್ರು. ಆ್ಯಂಡ್ ತುಂಬ ಚೆನ್ನಾಗಿದ್ದಾರೆ ಸ್ಟಾಫ್. ಫಸ್ಟ್ ಡೇನೇ ಒಂಥರ ಫುಲ್ ಫ್ರೆಂಡ್ ಆಗೋದ್ರು. ಆಲ್ಮೋಸ್ಟ್ ಒಂದು 15-20 ಡೇಸಿಂದ ಫ್ರೆಂಡ್ ಇರೋ ಥರ ಅಲ್ಲ ಸೈಡ್, ಫುಲ್ ಕ್ಲೋಸ್ ಆಗೋದ್ರು. ಸೊ ಯಾ ಈಗ ಹೋಗೋಣ ಇಲ್ಲಿಂದ. ಲೆಟ್ಸಿ ಹೆಂಗಿರುತ್ತೆ. ಈಗ ಮನೆಗೆ ಹೋದ್ಮೇಲೆ ವರ್ಕೌಟ್ ಮುಗಿಸಿ ಸ್ವಿಮ್ಮಿಂಗ್ ಮುಗಿಸಿ ಮನೆಗೆ ಹೋಗ್ತಾ ಇದ್ದೀನಿ. ಬಾಡಿ ಪೈನ್ ಇರುತ್ತಾ ಹೆಂಗಿರುತ್ತೆ ಏನೋ ಅಂತ ಹಸುವಾಗ್ತಿದೆ. ಮನೆಗೆ ಹೋಗಿ ಸರಿಯಾಗಿ ತಿಂದು ಮಲ್ಕೊಂಬಿಡೋಣ ಇವತ್ತು ಗೈಸ್. ಸೊ ಹಂಗೆ ಆನ್ ದ ವೇ ಹೋಗ್ತಾ ಇದ್ದೆ, ಸಮೋಸ ಕಾಣಿಸ್ತು ನೋಡಿ. ಎಷ್ಟು ದೊಡ್ಡ ಸಮೋಸ ಮಾಡಿಟ್ಟಿದ್ದಾರೆ, ರಿಯಲ್ ಸಮೋಸ ಇದು. ಹಂಗೆ ನಾನು ಮನೆಗೆ ಒಂದು 4 ಸಮೋಸ ತೊಗೋತಾ ಇದ್ದೀನಿ, ದೊಡ್ಡದಿದೆ ಗೈಸ್. ಸೊ ಆನ್ ದ ವೇ ನಾನು ಬೆಳಗ್ಗೆ ಬಂದು ಬ್ಲಡ್ ಟೆಸ್ಟ್ ಕೊಟ್ಟಿದ್ನಲ್ಲ, ಅದು ರಿಪೋರ್ಟ್ಸ್ ರೆಡಿ ಇದೆ ಅಂತ ಹೇಳಿದ್ರು. ಅದನ್ನ ಈಸ್ಕೊಂಡು ಹೋಗ್ಬಿಡಿ ಅಂತ ಹೇಳಿದ್ರು. ಅದಕ್ಕೆ ಮತ್ತೆ ಬರೋದೇನಿದೆ, ಹಂಗೆ ಹಾಸ್ಪಿಟ್ಲ್ ಮುಂದೆ ಬಂದು ಈಸ್ಕೊಂಡು ಹೋಗ್ತಾ ಇದ್ದೀನಿ. ಇವಾಗ ಅರ್ಧ ದೂರದಿಂದ ರಿಪೋರ್ಟ್ ಇಸ್ಕೊಂಡು ಬಂದ್ವಿ. ನಮ್ಮ ಟುಮ್ ಇವಾಗ ಇಲ್ಲೆಲ್ಲೋ ಹೇರ್ ಕಟ್ ಮಾಡ್ಸೋಕೆ ಹೋಗ್ತಾನಂತೆ. ನಾಳಿಂದ ಬೈಕ್ ಎತ್ಕೊಂಡು ಹೋಗ್ಬೇಕು. ಲೆಟ್ಸ್ ಗೋ. ಸೊ ಮನೆಗೆ ವಾಪಸ್ ಬಂದೆ. ಟೈಮ್ ಬಂದು 1 o'clock. ನಿದ್ದೆನೇ ಬರ್ತಾಯಿಲ್ಲ. ನಾನು ಬೆಳಗ್ಗೆ 6 ಗಂಟೆಗೆ ಬರೀ ಎದ್ದು ಹೋಗ್ಬೇಕು. ಲೆಟ್ಸಿ ಏನಾಗುತ್ತೆ ಅಂತ. ಎದ್ದೇಳೋಕ್ಕಾಗುತ್ತಾ ಇಲ್ವಾ. ನಾಳೆ ಬೆಳಗ್ಗೆ ಸ್ವಿಮ್ಮಿಂಗ್ ಕ್ಲಾಸಸ್ಗೆ ಹೋಗಬೇಕು. ಬೆಳಗ್ಗೆ ಈವ್ನಿಂಗ್ ಆಗಲ್ಲ ನಂಗೆ ಹೋಗೋಕ್ಕೆ ಅಂತ ಗೊತ್ತಾಯಿತು, ಬಿಕಾಸ್ ನನಗೆ ಒಂಚೂರು ಕೆಲಸ ಇದೆ. ಲೆಟ್ಸಿ ಗೈಸಿಗೆ ನಿದ್ದೆ ಮಾಡಬೇಕು. ನಿದ್ದೆ ಬರ್ತಾನಿಲ್ಲ, ಓಡಾಡ್ತಾನಿದ್ದೆ ಆಗಿಂದ. ಗೈಸ್ ವ್ಲಾಗ್ನ ಎಂಡ್ ಮಾಡೋದು ಮರ್ತೋದೆ. ವ್ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್.